ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ನಾವು ಇನ್ಸ್ಟೆಂಟಾಗಿ ದೋಸೆ ಮಾಡೋದನ್ನ ನೋಡೋಣ. ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 1 ಕಪ್ಪು ಯಾವುದಾದ್ರೂ ಒಂದು ಮೆಜರಿಂಗ್ ಕಪ್ ತೊಗೊಳ್ಳಿ. ಅಕ್ಕಿ ಹಿಟ್ಟು ತುಂಬ ನುಣ್ಣಗೆ ಬೀಸ್ಕೊಂಡು ಬಂದಿರೋ ಅಥವಾ ಸ್ಟೋರ್ಸಿಂದ ತಂದಿರೋ ಅಂಥದ್ದಾದರೂ ಪರವಾಗಿಲ್ಲ. ಅಕ್ಕಿ ಹಿಟ್ಟು 1 ಕಪ್ ಹಾಕಿದ್ದೀನಿ. ಅದೇ ಕಪ್ಪಲ್ಲಿ ಕಡಲೆ ಹಿಟ್ಟು, ಬೋಂಡಾ ಬಜ್ಜಿ ಮಾಡ್ತೀವಲ್ಲ ಅದು ಕಡಲೆ ಹಿಟ್ಟು 1/4 ಕಪ್. ಆಮೇಲೆ ಫ್ರೆಂಡ್ಸ್ ಅರ್ಧ ಕಪ್ಪು ಮೊಸರು, 1 ಕಪ್ ಅಕ್ಕಿ ಹಿಟ್ಟು, 1/4 ಕಪ್ಪು ಕಡಲೆ ಹಿಟ್ಟು, ಅರ್ಧ ಕಪ್ಪು ಗಟ್ಟಿ ಮೊಸರು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನು ಸೋಡಾ, ಅದು 1-2 ಚಿಟಿಕೆಯಷ್ಟು ಆಗುತ್ತೆ, ಅಷ್ಟೇ ಹಾಕಿದ್ದೀನಿ. ಫ್ರೆಂಡ್ಸ್, 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದನ್ನು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಇದ್ರ ಸಿಪ್ಪೆ ಎಲ್ಲ ಎರ್ಕೊಂಡು ಇದನ್ನು ತುರ್ಕೊಳ್ರಿ, ಹೆಚ್ಕೊಂಡು ಇದಕ್ಕೆ ಸೇರಿಸಿ ರುಬ್ಬಬೇಕು. ನಾನು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ. ಎಷ್ಟು ದೋಸೆ ಮಾಡ್ತೀವಿ ಅನ್ನೋದ್ರ ಮೇಲೆ ಆಲೂಗಡ್ಡೆ ಪ್ರಮಾಣನ ಜಾಸ್ತಿ ಕಡಿಮೆ ಮಾಡ್ಕೋಬೋದು. ಇದನ್ನು ತುರ್ಕೊಡೋಣ. ಫ್ರೆಂಡ್ಸ್, ಈಗ 1 ಆಲೂಗಡ್ಡೆನ ತುರ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನಾನು ನೆನೆಸಿರೋ 2 ಒಣಮೆಣಸಿನ್ಕಾಯಿನ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ನೆನೆಸ್ಕೊಂಡಿದ್ದೀನಿ. 2-3 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ನೈಸಾಗಿ ರುಬ್ಬೋಣ. ಫ್ರೆಂಡ್ಸ್, ಈಗ ನೈಸಾಗಿ ರುಬ್ಬಾಯಿತು. ದೋಸೆ ಬ್ಯಾಟರು ಈ ಥರ ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ತುಂಬ ತೆಳ್ಳಗೆ ರುಬ್ಬಾರ್ದು. ನಾವು ಮೆಜರಿಂಗ್ ಕಪ್ಪಲ್ಲೇ 3/4 ಕಪ್ ನೀರು ಹಾಕ್ಕೊಂಡು ರುಬ್ಬಿದ್ದೀನಿ. ದೋಸೆ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ಳೋಣ. ಕಲರ್ ಚೆನ್ನಾಗಿ ಬರಲಿ ಅಂತ ನಾನು ಒಣಮೆಣಸಿನ್ಕಾಯಿ ಮತ್ತು ಒಂದು ಫ್ಲೇವರ್ ಇರುತ್ತೆ ಫ್ರೆಂಡ್ಸ್, ಅದು ಒಂದು ಚೆನ್ನಾಗಿರುತ್ತೆ ಈ ದೋಸೆದು. ಈಗ ತವಾ ಇಟ್ಕೊಳ್ಳೋಣ. ಇದು ನೀನು ವೆಯ್ಟ್ ಮಾಡಿಸೋಷ್ಟಿಲ್ಲ. ಫ್ರೆಂಡ್ಸ್, ಈಗ ದೋಸೆ ಹಾಕೋಣ. ತವಾ ಬಿಸಿಯಾಗಿದೆ, ಚೆನ್ನಾಗಿ ಒರೆಸ್ಕೊಳ್ಳೋಣ ಫಸ್ಟು ತವಾನ. ಈ ನಾವು ಮಾಡ್ಕೊಂಡಿರೋ ಇನ್ಸ್ಟೆಂಟ್ ದೋಸೆ ಮಿಕ್ಸ್ನ ಒಂದು ಸೌಟ್ ತಗೊಂಡು ನಿಧಾನವಾಗಿ ಲೋ ಫ್ಲೇಮಿಗೆ ಇಟ್ಕೊಂಡು ನಿಧಾನಕ್ಕೆ ಹರಡಬೇಕು, ತೆಳ್ಳಗೆ ಹರಡಬೇಕು ಫ್ರೆಂಡ್ಸ್. ಎಸ್, ತೆಳ್ಳಗೆ ಹರಡಾಯಿತು. ಇದಕ್ಕೆ ಸ್ವಲ್ಪ ಒಣಗಲಿ, ಮೇಲೆಲ್ಲ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡೋಣ. ಇದಕ್ಕೆ ಮೇಲೆಲ್ಲ ಸ್ವಲ್ಪ ಎಣ್ಣೆ ಹಾಕೋಣ. ನಾವು ಮಾಮೂಲಿ ದೋಸೆಗೆ ಹಾಕ್ತೀವಲ್ಲ ಆ ಥರನೇ ಹಾಕಿ ಇನ್ನು ಮುಚ್ಚಿಟ್ಬಿಡೋಣ. 1 ನಿಮಿಷ ಮುಚ್ಚಿಡೋಣ. ಫ್ಲೇಮ್ ಹಂಗೆ ಇರಲಿ ಫ್ರೆಂಡ್ಸ್. ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಿಬಿಡಬೇಕು. ಆವಾಗ ಚೆನ್ನಾಗಿ ಹೀಟ್ ಆಗಿರುತ್ತಲ್ಲ, ಜಾಸ್ತಿಯಿಂದ ಕಡಿಮೆ ಮಾಡಿದಾಗ ನೋಡಿ ಆ ಥರ ಸಖತ್ತಾಗಿ ಬರುತ್ತೆ ದೋಸೆ. ಸ್ಲೋ ಫ್ಲೇಮಲ್ಲಿ ಮಾಮೂಲಿ ದೋಸೆ ಅಷ್ಟೇ ಟೈಮಲ್ಲಿ ಇದನ್ನು ಆರಾಮಾಗಿ ಮಾಡ್ಬೋದು. ಇದ್ರ ನಡುವೆ ನಾವು ಆಲೂಗಡ್ಡೆ ಪಲ್ಯ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆನ ನೀವು ಖಂಡಿತವಾಗೂ ಮಾಡ್ಕೊಳ್ಳಿ. ಈ ಥರ ಕ್ರಿಸ್ಪಿ ಮಸಾಲೆ ದೋಸೆ ಎಷ್ಟು ಚೆನ್ನಾಗಿ ಬಂತು ಅಲ್ವಾ? ಫ್ರೆಂಡ್ಸ್, ಈಗ ನಾವು ಚಟ್ನಿ, ಸ್ವಲ್ಪ ಕಾಯಿ ಚಟ್ನಿ ಜೊತೆ ಆಲೂಗಡ್ಡೆ ಪಲ್ಯನ ಅದ್ರ ಜೊತೆನೇ ಹಾಕ್ಬಿಟ್ಟಿದ್ದೀವಿ. ಸೊ ಆ ಕುರ್ಕುರ ತುಂಬ ಕ್ರಿಸ್ಪಿ ದೋಸೆ. ಓಕೆ ಫ್ರೆಂಡ್ಸ್, ನೀವು ಮಾಡಿ ದಿಢೀರಂತ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ರುಬ್ಕೊಂಡು ಮಾಡಿ. ಓಕೆ ಫ್ರೆಂಡ್ಸ್, ಯಾವ ಥರ ಬಂತು ಅಂತ ನೋಡಿ. ದೋಸೆ ಎಷ್ಟು ಟೆಕ್ಸ್ಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಫ್ರೆಂಡ್ಸ್. ಥ್ಯಾಂಕ್ ಯು.